ಏನೋ ಬಾಗ್ಲು ತೆಗ್ದು ಹಾರು ಹೊಡ್ಕೊಂಡು ಒಳಗೆ ಮುಲ್ಕ್ ಹಿಡಿದ್ದ ಎಂತದ ಇನ್ನು ಆ ನಮ್ಮನಿ ಹೇಳ್ತೀನಿ ಗಿಣಿಗೆ ಹೇಳ್ದಂಗೆ ಹಾದಿ ಬದಿ ಮನೆ ಹಂಗೆ ಬಾಗ್ಲು ತೆಗ್ದು ಹಾರು ಹೊಡ್ಕೊಬೇಡಿ ಅಂತ. ಎಂಥದಾರು ಒಂದಷ್ಟು ಸಿಕ್ಕಿದ್ರೆ ಕೈಯಲ್ಲಿ ಕಣ್ಣಲ್ಲಿ ಕಂಡಿದ್ನ ಕೈಯಲ್ಲಿ ಎತ್ಕೊಂಡು ಹೋಗ್ತಾರೆ. ಗೊತ್ತಾಗ್ತದ? ಮತ್ತೇನು ನಿದ್ದೆ ಬಂದು ಬಿಟ್ರೆ ಈ ಲೋಕದಲ್ಲೇ ಇರಲ್ಲ. ಬಾಗ್ಲು ಹಾಕಿ ಮುಲ್ಕಿಂಡ್ರೆ ಅತ್ಲಾಗ ರಾಗಿಳೆ ಅದೇನು ಅಂಥದ್ದು ಹೊಟ್ಟೆ ನೋವು ಅಂತಿತ್ತು. ನಂಗೂ ಡಾಕ್ಟ್ರ್ ಹತ್ರ ತೋರಿಸಿ ಸಾಕಾಗಿ ಹೋತು. ನಾಳೆ ಕೋರ್ಟಿಗೆ ಬೇರೆ ಹೋಗ್ಬೇಕು. ಎಂತ ಆಗ್ತದೆ ನೋಡ್ಬೇಕು. ನಾ ಹೇಳಿದ್ದೇನು ಸುಳ್ಳನು? ನಾನು ದೇವ್ರಿಗೊಟ್ಟು ನಂಗೆ ಗೊತ್ತಿಲ್ಲ. ನಾರಾಯಣ ಮಲಗ್ದಂಗೆ ಆಗ್ಯದೆ. ಮನೇಲಿ ಯಾರು ಇಲ್ಲಿ ಅಂತ ಹೊತ್ಕೊಂಡು ಹೋದ್ರೆ ತಮ್ಮನ್ನೇ ಹೊತ್ಕೊಂಡು ಹೋದ್ರೆ ಗೊತ್ತಾಗಲ್ಲ. ಕಾಲು ನೀರು ಮುಲ್ಕಿ ಬಿಟ್ಟರೆ ಇಲ್ಲಿಗೆ ತಂದು ಹಾಕಕ್ಕೆ ನಾನು ಇದ್ದೀನಲ್ಲ, ಬಾಯಿ ರುಚಿ ಮಾಡಿ ಹಾಕ್ಲ ಅಂತ ಹೇಳಕ್ಕೆ ಗೊತ್ತಾಗ್ತದೆ. ಏನು ಸುಮ್ಮನೆ ಬರ್ತದನ್ನು ಬಾಯಿ ರುಚಿ? ಈ ಥರ ಅಂತ ಹೇಳಿದ್ರೆ ಎಂತ ಅಂತ ಹೇಳೋದು ನಾನು? ಏನು ಮುಲ್ಸ್ ತಗೋತದ ನಿಮ್ಮನ್ನು? ಹೆಂಗೆ ಬಾಗ್ಲು ತೆಗೆದು ಹಾರು ಹಾಡ್ಕೊಂಡು ಮುಲ್ಕೊಂಡಿರಲ್ಲ, ಯಾರು ಬಂದು ಎಂತ ಹೊತ್ಕೊಂಡೋದ್ರೆ ಗೊತ್ತಾಗ್ತದ? ಎಂತ ಏನು ಕನ್ಗುರ್ಸೋದು ನೋಡಿದ್ರೆ ಸಾಕು. ಮುಲ್ಕೊಂಡಿದ್ದೀರಲ್ಲ ಎಂತ ಹಿಂಗೆ ಕಾಲ್ನಡು ಮುಲ್ಕೊಂಡ್ರೆ ಸಾಮಾನು ಸರ್ಪಟ್ಟ ಮನೆಗೆ ಬರ್ತದ? ಬಾರಿಚಿ ಇಂತಿಂಥದೇ ಮಾಡಿ ಹಾಕಿ ಅಂತ ಹೇಳಕ್ಕೆ ಗೊತ್ತಾಗ್ತದೆ. ಎಂತ ಸೌದೆಕಾಲು ತೆಗ್ದ ಹೆಚ್ಚು ಹಾಕಿ ಸಾರು ಮಾಡಲ ಎಂತ ಮಾಡಲಿ? ಮುಲ್ಕೊಂಡಾದಾರ ಹೇಳಿನಿ ಅಲ್ಲ, ಇವರು ಬರ ಕೇಳರೆ ಹೋಗಿ ಇವತ್ತೊಂದು ದಿನ ಅಂತ ಏನು ಹೋದಂಗಿಲ್ಲಪ್ಪ. ಹೋಗಿದ್ರಂದ್ರೆ ಕೆಲ್ಸಕ್ಕೆ ಹೋಗಿದ್ರಾ? ಇನ್ನು ಗಂಟ್ಲು ಕಟ್ಟು ಹೋಗೋ ಕೂಗಕ್ಕೆ ಅಂತ ಆಗಿದೆ. ಹಾಡು ಬೇರೆ ಅಂಡೆ ನಮಿಸಕ್ಕ ಶುರು ಆತಿನ್ನು ಮನೆಗೆ ಬಂದು ಕೂಡಲೇ. ಮಲಗದಲ್ಲಿಂದ ಹೇಳೋಕ್ಕಾಗಲ್ಲ ಅಂತ ನಾನು ಸಾಯ್ತಿದ್ದೀನಿ, ಕೆಲ್ಸಕ್ಕೆ ಹೋಗ್ಬೇಕಿತ್ತಂತೆ. ಹೋಗು, ನೀನು ಹೋಗಲ್ಲನು ಕೆಲಸಕ್ಕೆ? ಸಾಕು, ಕೊನೆ ತೆಗಿಯೋಷ್ಟು ದಿವಸ ತೆಗ್ದೀನಿ, ಇನ್ನು ಆಗಲ್ಲ ನನಗೆ. ಕಾಲ 300 ದಿನ ಒಂದೇ ಥರ ಕೆಲಸ ಮಾಡ್ತಿರೋ ಅಂದರೆ ತೆಗಿತೀಯ ಒಂದಿವ್ಸ ಹಿಂಗೆ ಮಾಡಿ ನನ್ನ ನೋಡು. ಸುಮಾರು ಜನ ಕೆಲಸ ಮಾಡಿ ಹೋದರು. ಬೆಳಿಗ್ಗೆ ಏನು ಆ ಥರ ಉಡ್ರಿಕಿ ಹೊಡಿತಿದ್ರಿ, ಸಾರಿಲ್ಲ ಅನ್ನಿಲ್ಲ ತಿಂಡಿಲ್ಲ ಅಂಥೇಳಿ ಸುಮ್ಮನೆ ಬರ್ತದ? ನಾವೊಬ್ಬಳು ಎಷ್ಟಂತ ದುಡಿಯೋಕ್ಕಾಗ್ತದೆ? ಜಾರ್ಸ್ ಒದ್ದು ಸೊಂಟ ಜಾರ್ಸ್ಬಿಟ್ಟೇನು ಈಗ. ದುಡಿಯಲ್ಲ ಅಂತ ಹೇಳಿದ್ ನಾನು ದುಡ್ದಿದ್ದ ದುಡ್ಡು ಇಸ್ಕೊ ಬರೋಕ್ಕೆ ಹೋದ್ರೆ ಅವ್ರು ಕೊಡದೇ ಇದ್ರು ನಾನೆಂತ ಮಾಡೋಕ್ಕಾಗ್ತದೆ? ನಾ ಹೇಳಿದೆ ಅವ್ರ ಮನೆಗೆ ಹೋಗಲ್ಲ ಅಂತ, ನೀನೇ ಕಳಿಸ್ದೆ ಹೋಗಿ ದುಡ್ಡು ಕೊಡ್ತಾರೆ ಅಂತ. ಇವತ್ತು ಹೋಗಿ ಬಂದನಲ್ಲ, 1 ರೂಪಾಯಿ ಕೊಡಲ. ನೋಡೋಣ ಬೇಕಾದ್ರೆ ಆಮೇಲೆ ಲೆಕ್ಕಾಚಾರ ಮಾಡೋಣ ಅಂತ. ಪಾಪಣ್ಣ ಹೆಂಡ್ತಿ ಹೇಳ್ತದೆ, 10,000 ರೂಪಾಯಿಗೆ ವಜಾ ಹಾಕಿತೀವಿ, ಅದನ್ನು ಕೊಡಲ್ಲ ಈ ಸತಿ, ಬೇಕಾದ್ರೆ ಔಷಧಿ ಹೊಡೆದಾಗ ನೋಡ್ಕೊಳ್ಳೋಣ ಅಂತದೆ. ತಿರುಗಿ ಹೇಳೋಣ ಅಂತ ಮಾಡಿದೆ ಅಲ್ಲೇ, ಮತ್ತೆ ಬೇಡ ಅಂತ ಸುಮ್ಮನೆ ಬಂದೀನಿ. ಹೇಳದೆ ಯಾರು ಹೇಳದೆ ಅವ್ರ ಮನೇಲಿ ಹೋಗಿ 10,000 ರೂಪಾಯಿ ಕದ್ಕೊ ಬಲ್ಲಿ ಅಂತ ಹೇಳಲ್ಲ ನಿಮಗೆ? ನಿಮ್ಮ ಮನೇಲಿ ಕದ್ಕೊ ಬಂದಿದ್ರೆ ನೀವು ಬಿಡ್ತಿದ್ರನ? ಎಲ್ಲ ಅವರು ಕಷ್ಟಪಟ್ಟು ದುಡ್ದಿದ್ದೇ ಯಾವುದು? ಎದೆ ಬಗ್ದು ದುಡ್ಡು ಕೊಡೋಕ್ಕಾಗದೆ ಯಾವನೋ ಹೇಳ್ದ ಅಂತೇಳಿ ಅವನು ಹಿಂತಟ್ಟು ಹೋಗಿ ದುಡ್ಡು ಕದ್ದು ಈಗ ನನ್ನೂ ಒಂದು ಕೆಟ್ಟ ಮಾತಿಗೆ ಗುರಿ ಮಾಡಿದ್ರೆ ನೀವು ಅತ್ಲಾಗ ಅದು ಇಲ್ಲ ಇತ್ಲಾಗ ಇದು ಇಲ್ಲ ಹಂಗಂಥೇಳಿ ಈಗ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗದೆ ಇದ್ರೆ ಆತದ? ಕೊನೆ ತೆಗೆದ ಮಾಡಿ 10 ಉರ್ಸಿಟ್ಟಿಡಿ, ಇನ್ನೊಂದು ಔಷಧಿ ಹೊಡೆಯಕ್ಕೆ ಬರೋ ತನಕ ಮುಲ್ಕಿಂಡೆ ಕಾಲ ಕಳಿತೀರನು? ನಾನು ಹಿಂಗೆ ಮುಲ್ಗಿದ್ರೆ ಏನಾಗ್ಬೇಕು ಮನೆ ಕತೆ? ಮತ್ತು ಬಾಯಿ ರುಚಿ ಆಗ್ಬೇಕು ನಿಮಗೆ. ಬಾಯಿ ರುಚಿ ಕೇಳದೆ ಬಿಡ್ತಾರೆ. ಹೊಟ್ಮಿರಿ ತಿನ್ಕು ಬತ್ತೀಯ ನೋಡಲ್ಲಿ. ಇಲ್ಲಿ ಮನೇಲಿದ್ದಾರೆ ಎಂತ ಬೇಕಾರಾಗಲಿ, ಗಂಡಗೆ ಮಗಗೆ ಎಂತಾರು ತಂದು ಹಾಕ್ಬೇಕು ಅನ್ನೋದಿಲ್ಲ. ನಿನ್ನ ಒಡ್ಲನ್ನು ನೋಡ್ಕ್ಯ ನೀನು. ನೋಡಿ, ಮೊದಲೇ ಕೆಲಸ ಮಾಡಿ ದಣದು ಬಂದೀನಿ. ಮನೆಗೆ ಬರ್ಬೇಕಾರೆ ಹಿಂಗಿದ್ದೊಂದು ಪುರಾಣ ಶುರು ಮಾಡ್ಕೊಬೇಡಿ. ನಂಗೆ ಗೊತ್ತು ನನ್ನ ಮಗನ ಹೆಂಗೆ ನೋಡ್ಕೋಬೇಕು ಅಂತ. ನನಗೇನು ಬೇಕೋ ಅದನ್ನು ಮಾಡೇ ಹಾಕ್ತಿದ್ದೀನಿ. ನಿಮ್ಮ ಒಡ್ಲಿಗೂ ಬೇಸ ಹಾಕ್ತಿದ್ದೀನಿ. ನಿಮ್ಗೆ ಅದು ಸಾಕಾಗಲ್ಲ ಅಷ್ಟೇಯ. ಹೋಗಲ್ ಹೊಟ್ಮಿರಿ ತಿನ್ಕೊಬತ್ತೀಯ ಅಂತ ಹೇಳಿದ್ರೆ ನೀವು ಹೋಗಿ ಕೆಲಸಕ್ಕೆ. ಹೊಟ್ಮಿರಿ ತಿನ್ಕೊಬತ್ತೀರ, ಗಂಟ್ಲು ಮಿರಿ ತಿನ್ಕೊಬತ್ತೀರ, ತಿನ್ಕೊಬಲ್ಲಿ. ನಾನೇನು ಬೇಡ ಅಂದಿ? ನಾನು ಪುಕ್ಷಟ ತಿನ್ಕೊಬತ್ತೀನ ನಾನು? ನಂಗೆ ಹೇಳ್ತೀಯಾ ಸಾಮಾನು ತರಬೇಕಿತ್ತು, ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಂತ. ನೀ ಕೆಲ್ಸಕ್ಕೆ ಹೋಗಿದ್ದೆ ಅಂತ ಮಾಡ್ತೀಯ? ಏನು ಅವ್ರ ಮನೆಗೆ ಬಿಟ್ಟು ಮಾಡೋಕ್ಕೆ ಬಂದೀಯ ಇಲ್ಲಿಗೆ?
ಅಲ್ಲಿ ದುಡ್ಡು ಬರಲ್ಲನು? 1 ರೂಪಾಯಿ ಅಲ್ಲಿ ಇಸ್ಕೊಬೇಡ. ನನ್ನ ಹತ್ರ ಹೇಳು, ಅಲ್ಲಿ ಹೋಗಿ ತಗೋಬಲ್ಲಿ ಇಲ್ಲಿ ಹೋಗಿ ತಗೋಬಲ್ಲಿ ಅಂತ. ಹಾಂ, ದುಡ್ಡು ತಂದು ಖಾಲಿ ಮಾಡ್ಕಿ ಕುತ್ಕೊಳಕ್ಕೆ ಇಂಥ ಮನೆ ಕಟ್ಟಕ್ಕೆ ಸಾಲ ಆತಲ್ಲ, ಅದನ್ನೇ ನೀವು ತೀರ್ಸಿದ್ರಾ? ಅದು ಸಾಲ ತಗೊಂಡು ನನಗೆ ಸಾಲನೂ ಕೊಡಿ ದುಡ್ಡು ಕೊಡಿ ಅಂತ ಕೇಳ್ತಾ ಕುತ್ಕೊಂಡ್ಲ ನಲ್ಲಿ. ಕೆಲ್ಸಕ್ಕೆ ಬರಬೇಡ ಮನೇಲಿರು ಅಂತಾರೆ. ಎಲ್ಲಿಗೆ ಹೋಗಲಿ ಆವಾಗ? ನಿಮ್ಮ ಜೊತೆ ನಾನು ಕಾಲು ನೀರು ಮುಲ್ಕಿಣ್ಲ ನಿಲ್ಲಿ? ಹುಡುಗರ್ನ ಎಂತ ಮಾಡೋದ? ಏನೋ ದೇವ್ರು ನಡ್ಸ್ಕೊಟ್ಟು ಅದೊಂದು ಹುಡುಗಲ್ಲಿಗೆ ಹೋಗಿದ್ದಕ್ಕೆ ಆತ ಇವನೊಂದು ಹೆಂಗಾರು ಮಾಡಿ ಸಾಕಿ ಒಂದು ದಡ್ಡ ಮಾಡಿ ಹಾಗೆ ಎಲ್ಲರೂ ಹೇಗೆ ಹಾಕಿಬಿಟ್ರೆ ಆಮೇಲೆ ಕೆಲಸಕ್ಕೆ ಹೋಗಲ್ಲ, ಬಗ್ಸಿಗೆ ಹೋಗಲ್ಲ. ಎಂಥದ ಅವ ಕಾಲ ಮೇಲೆ ಅವು ನಿಂತ್ಕೊಂಡ್ಲಿ. ಮಕ್ಕಳನ್ನೊಂದು ಜನ್ಮ ಕೊಟ್ಟಿದ್ದಕ್ಕೆ ಅವಕ್ಕೊಂದು ದಾರಿ ತೋರಿಸ್ತೇನೆ. ಮನೆಗೆ ಬರ್ಬೇಕಾರೆ ಮತ್ತು ಗಂಡ ಮನೇಲದರೆ ಕಾಪಿ ಗೀಪಿ ಕಾಸು ಕೊಡೋಣ ಅದೆಲ್ಲ ಏನಿಲ್ಲ. ಅವಳು ಹಾಳು ಪುರಾಣ ಶುರು ಮಾಡ್ಕೊಂಡೇ ಬರ್ತದೆ. ನಿನ್ನ ಬಾಯಲ್ಲೇ ಅರ್ಧ ಬಂದಿದ್ದು ನಂಗೆ ಎಲ್ಲದು. ನನ್ನ ಬಾಯಲ್ಲೆಲ್ಲ ನಿಮ್ಮ ದುರ್ಬುದ್ಧಿಲಿ ಬಂದಿದ್ದು. ನಾ ಹೋಗಿ ಹೋಗಿ ಮಾತಾಡ್ತಾ ನಿಂತನಲ್ಲ, ಇನ್ನು ಒಂದೇ ಒಂದು ಕೆಲಸ ಆಗಲ್ಲ. ಬಂದ ಕೂಡಲೇ ಕಾಪಿ ಕಾಸು ಕೊಡ್ಬೇಕಂತೆ. ಕೊಯ್ ವಾಲೆಟ್ ಹೋಗಕ್ಕೆ ಒಂದು ಬೂದಿ ಗುಡ್ಸು ಬೆಂಕಿ, ಬೂದಿ ಗುಡ್ಸೋದೇನು ಬೇಡಲ್ಲ, ಒಂದು ಬೆಂಕಿ ಹಚ್ಚಿ ಒಂದು ಲೋಟ ಕಾಪಿ ಕಾಸು ಇಡೋಕ್ಕಾಗದೆ ಕಾಲೇಳು ಮುಲ್ಕಿಂಡಾರೆ ಮತ್ತು ನನಗೆ ಹೇಳ್ತಾರೆ. ಗನಾಗ ಒಂದಾಳು ಕೆಲಸ ಆತಿತ್ತು ಇವತ್ತು. ಅಟ್ ರೀತಿ ಹೇಳಿದ್ರು ಅವರು ಬರೋಕ್ಕೆ ಹೇಳೋ ಅಂತ. ಏನು ಹೊಡೆಯೋದಲ್ಲ ಒಂದು ಮಾಡೋದಲ್ಲ, ಊದ್ರೆ ಹಿರ್ಕಕ್ಕೆ ಆತಿರ್ಲ ಹೋಗಿ ಚೇಣಿಯರ ಜೊತೆ ಹೋದ್ರೆ ಸಾಂಬಳನೂ ಗನ ಕೊಡ್ತಿದ್ರು, ಊಟ ತಿಂಡು ಬೇಕಂಬಂಗೆ ಆತಿತ್ತು. ಅದನ್ನು ಮಾಡಲ ಮನೇಲಿ ಮುಲ್ಕೊಂಡು ಮತ್ತು ನಂಗೆ ಹೇಳ್ತಾರೆ. ನಾಳೆ ಅಂದರೆ ಈಗ ಇದಕ್ಕೆ ಹೋಗ್ಬೇಕು, ಕೋಲ್ಟಿಗೆ ಹೋಗ್ಬೇಕು. ಅದನ್ನು ಮಾಡಿಟ್ಟಾಗ್ಯದಲ್ಲ, ಇನ್ನೆಷ್ಟು ದಿವಸ ಹಿಂಗೆ ಓಡಾಡ್ಬೇಕು? ಇನ್ನು ಸ್ವಲ್ಪ ಆತದ ಬಸ್ ಚಾರ್ಜ. ನಾಳೆ ಹೋಗಿ ಅದು ಯಾವ ನಿಮ್ಮನ್ನು ಕರ್ಕೊಂಡು ಹೋಗಿದ್ನ ಅವನ ಹತ್ರನೇ ಬಸ್ ಚಾರ್ಜಿಗೆ ದುಡ್ಡು ಇಸ್ಕೊ ಬರದೇ ಇರಿ ನೀವು, ಅವಾಗ ಹೇಳ್ತೀನಿ. ಬಸ್ ಚಾರ್ಜಿಗೆ ದುಡ್ಡು ಕೊಡ್ತಾರೆ ಅವ್ರಿಗೆ, ನೋಡ್ತಾ ಕೂತ್ಕ. ಲಾಯರಿಗೆ ದುಡ್ಡು ಕೊಡೋಕೆ ಮುಂದಿನ ಸತಿ ಬರೋರು ಎಲ್ಲರೂ ದುಡ್ಡು ತಗೋಬಲ್ಲಿ ಅಂತ ಹೇಳ್ಯಾರೆ. ನಾಳೆ ಹೋಗೋಷ್ಟೊತ್ತಿಗೆ ಮತ್ತು ನಂಗೆ ದುಡ್ಡು ಆಗ್ಬೇಕು, ಇಲ್ದಿದ್ರೆ ನಾ ಹೋಗೋದೇ ಇಲ್ಲ. ಅವ ಯಾವನ್ರಿ ಅವ ಯಾವನ? ಲಾಯರಿಗೆ ದುಡ್ಡು ಕೊಡೋಕ್ಕೆ ನೀವು ಎಲ್ಲ ಕೊಡೋದಾದ್ರೆ ಅವ ಇದನ್ನೆಲ್ಲ ಏನು ಮಾಡ್ದ? ಕದಿದ್ನೆಲ್ಲ ತಗೊಂಡೋಗಿ ತಿನ್ನಕ್ಕೆ ಅವ, ಇಲ್ಲಿ ಲಾಯರಿಗೆ ದುಡ್ಡು ಕಟ್ಟಕ್ಕೆ ನೀವಾ? ಹೇಳ್ತೀನಿ, ದುಡ್ಡು ಕಟ್ಟ ನಾಳೆ ಬಸ್ ಚಾರ್ಜಿಗೆ ಅವನ ಹತ್ರನೇ ಇಸ್ಕೊ ಬರ್ಬೇಕು. ನಾ ಹೋಗೋದೇ ಇಲ್ಲ, ಹೋಗಲ್ಲ ನಾನು, ಅದು ಏನು ಬೇಕಾರಾಗಲಿ. ಹೋಗದೆ ಇರಿ, ಜಾಮೀನಿಗೆ ಕೊಟ್ಟರು ಕೊಳ್ಳಪಟ್ಟಿ ಕೈ ಹಾಕಿ ಆಳ್ಕೊಂಡು ಹೋಗ್ತಾರೆ. ಸುಮ್ಮನೆ ಅಂತ ಮಾಡಿರಾನು? ವಾಪಸ್ ಹೋಗ್ಬೇಕು ಮತ್ತು ಅಲ್ಲಿಗೆ ಮಗ್ಲು ಮುರಿ ತಿನ್ನಿ, ಗೊತ್ತಾಗ್ತದ ಅವಾಗ. ನೋಡೋಣ, ಅದು ಎಂತ ಬೇಕಾರಾಗಲಿ, ನಾಳೆ ನಾನು ಹೋಗೋದೇ ಇಲ್ಲ. ಏನು ಬೇಕಾರಾಗಲಿ, ಅದು ಯಾರು ಬಂದು ಕೊಳ್ಪಟ್ಟಿ ಕೈ ಹಾಕಿ ಕರ್ಕೊಂಡು ಹೋಗ್ತಾರೆ ನೋಡ್ತೀನಿ ನಾನು. ಎಲ್ಲ ಇವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ಅಷ್ಟು ರೀತಿ ಹೋಗಿ ಕೇಳಿನೇ ನಾಳೆ ಹಿಂಗೆ ಹೋಗ್ಬೇಕು, ಇದಕ್ಕೆಲ್ಲ ದುಡ್ಡು ಕೊಡ್ಬೇಕು, ನನಗೆ ಕೊನೆ ತೆಗ್ದಿದ್ರಲ್ಲಿ ಸ್ವಲ್ಪನಾರು ಕೊಡಿ ಅಂಥೇಳಿ ಕೊಡೋದೇ ಇಲ್ಲ. ಲೇದ ಅಂತಾರೆ. ಅವರಿಗೆ ಸಹ್ಯ ಮಾತಾಡೋಕ್ಕೆ ಬರೋದ? ನನಗೇನು ಮಾತಾಡೋಕ್ಕೆ ಬರಲ್ಲ? ಅವರೇ ಕೊಟ್ಟು ಮಾತು ಉಳಿಸ್ಕೊಂಡೆ ಇದ್ಮೇಲೆ ನಾನೆಂತಕ್ಕೆ ಉಳಿಸ್ಕೋಬೇಕ? ನೋಡೋಣ ಎಂತ ಆತದ ಆಗಲಿ, ನಾ ಹೋಗಲ್ಲ, ಇನ್ಯಾವತ್ತೂ ಹೋಗಲ್ಲ. ನಾನೇನು ಹೇಳಲ್ಲ ಇವರಿಗೆ ಬಂದು ಜಾಮೀನಿಗೆ ಕೊಡಿ ಅಂತ. ಅಯ್ಯೋ 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 ಅಲ್ಲ, ನಿಮ್ಮ ನಾಲ್ಗೆ ಬಿದ್ದು ಹೋಗಲ್ಲ ಹಂಗಾರೆ. ಇಂಥ ಒಂದು ಇದ್ರ ಮಾತಾಡ್ತಿರಲ್ಲ. ಪುಣ್ಯಾತ್ಮನ ಮಗ ಸುಮ್ಮನೆ ಹೇಳೋದಲ್ಲ, ಹೋಗಿ ಕಣ್ಣಲ್ಲಿ ನೀರು ಹಾಕ್ಬೇಕು. ಒಂದು ಗಳಿಗೆ ಯೋಚನೆ ಮಾಡದೆ ಬಂದು ನಿಮ್ಮನ್ನು ಬಿಡ್ಸ್ಕಿ ಬಂದಿದ್ದಕ್ಕೆ ಈಗ ಇದನ್ನು ಹೇಳ್ತಾ ಇದ್ದೀರಿ ಅಲ್ಲ ನೀವು? ದೇವ್ರು ಒಳ್ಳೇದು ಮಾಡ್ತಾನ ನಿಮಗೆ? ನಾಳೆ ಬೆಳಗಾತ ಎದ್ದು ರೆಡಿಯಾಗಿ ಹೋಗದೆ ಇದ್ದರೆ ಮತ್ತು ಮನೆಯಾಗಿರಲ್ಲ. ಈಗಲೇ ಹೇಳಿನಿ, ಅದು ಹೆಂಗೆ ಹೋಗದೆ ಇರ್ತೀರಿ ನೋಡ್ತೀನಿ ನಾನು.